ದಿನಾಂಕ 15/6/2026 ನಾನು ಈ ವಿಜಯಪುರ RTO ಕಚೇರಿಗೆ ಒಂದು ಲೆಟರ್ ಬರೆದಿದ್ದೆ. ಅದನ್ನು ಇನ್ವರ್ಡಲ್ಲಿ 18/6/2026 ದಿನಾಂಕದಂದು ನಾನು RTO ಆಫೀಸಿಗೆ ಲೆಟ್ರನ್ನು ಫಿಸಿಕಲ್ ರಿಸೀವ್ಡ್ ಹಾಕಿ ತೊಗೊಂಡಂಥ ಲೆಟ್ರಿಗೆ ಇವತ್ತಿನವರೆಗೂ RTO ಆಫೀಸಿಂದ ಒಂದು ಕರೆ ಇಲ್ಲ, ಒಂದು ಆ ಪತ್ರಿಕೆ ಏನು ನಾನು ಕೊಟ್ಟಂಥ ಪ್ರತಿಗೆ ಒಂದು ಉತ್ತರ ಯಾವುದೇ ರೀತಿಯಿಂದ ಕೊಟ್ಟಿಲ್ಲ. ಆ ಏನು ಲೆಟರ್ನಲ್ಲಿ ಬರೆದಂಥ ಒಂದು ವಿಷಯ ಏನಂದರೆ ವಿಜಯಪುರ ನಗರಕ್ಕೆ ಸೀಮಿತ, ಅಂದರೆ ವಿಜಯಪುರ ಜಿಲ್ಲೆಗೆ ಸೀಮಿತ ಆದಂಥದ್ದು. ಈ ಪ್ರಾದೇಶಿಕ ಏನು ಸಾರಿಗೆ ಅಧಿಕಾರಿಗಳೇನಾದ್ರೆ RTO ಅನ್ನುವಂಥವ್ರು ವಿಜಯಪುರದಲ್ಲಿ, ಇವ್ರದ್ದು RTO ಆಫೀಸಲ್ಲಿ ಏನಾಗಿದೆ ಅಂದರೆ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ವಾತಾವರಣ ಇಲ್ಲ, ಬರೀ ಏಜೆಂಟ್ರುಗಳ ಹಾವಳಿಯಾಗಿದೆ. ಅಲ್ಲಿ ಸಾರ್ವಜನಿಕರ ಹೆಚ್ಚಿನ ಸಂಖ್ಯೆಗಿಂತ ಹೆಚ್ಚಿಗೆ ಏಜೆಂಟ್ರ ಸಂಖ್ಯೆ ಅತ್ಯಂತ ಹೆಚ್ಚಿಗೆ ಕಾಣುವಂಥದ್ದಾಗಿದೆ. ಈ ಏಜೆಂಟ್ರುಗಳೇ ಈ ಅಧಿಕಾರಿಗಳಿಗೆ ನನ್ನ ಪ್ರಕಾರ, ನಾನು ನೋಡಿದ ಪ್ರಕಾರ, ಕೆಲವು ಪುರಾವೆಗಳ ಪ್ರಕಾರ, ಸಾಕಷ್ಟು ಮಾಧ್ಯಮಗಳಲ್ಲಿ ಬಿತ್ತರಣೆ ಆದಂಥ ಪ್ರಕಾರ ಈ ಏಜೆಂಟ್ರುಗಳೇ ಅಧಿಕಾರಿಗಳಿಗೆ ಭ್ರಷ್ಟಾಚಾರದ ಮೀಡಿಯೇಟರ್ ಆಗಿದ್ದಾರೆ ಅಂತ ನಾನು ಈ ನೇರವಾಗಿ ಆರೋಪ ಮಾಡೋಕ್ಕೆ ಬಯಸ್ತೇನೆ. ಯಾಕಂದರೆ ಕೇಂದ್ರ ಸರ್ಕಾರದ ಸಾಕಷ್ಟು ಪಾರದರ್ಶಕವಾದಂಥ ಆಡಳಿತವನ್ನು ಕೊಡಬೇಕಂತೇಳಿ ಶ್ರೀಯುತ ನಿತಿನ್ ಗಡ್ಕರಿಜಿಯವರು ಎಲ್ಲ ಏನು ಆನ್ಲೈನ್ ಮಾಡಿದ್ದಾರೆ. ಇವತ್ತು ನಾವು LLRನ್ನು ಆನ್ಲೈನಲ್ಲೇ ತಗೋಬೋದು, ಆ ರೀತಿ ಮಾಡಿದ್ದಾರೆ. ಯಾಕೆ ಕಾರಣ ಅಂದರೆ ಇತ್ತ ಭ್ರಷ್ಟಾಚಾರದಿಂದ ದೂರ ಆಗಲಿ, ಸಾರ್ವಜನಿಕರಿಗೆ ಒಳ್ಳೆಯ ಪಾರದರ್ಶಕವಾದಂಥ ಆಡಳಿತ ಸಿಗಲಿ ಅನ್ನೋಂಥ ಕಾರಣಕ್ಕಾಗಿಯೇ ನಮ್ಮ ನಿತಿನ್ ಗಡ್ಕರಿಜಿಯವರು ಆನ್ಲೈನ್ ವ್ಯವಸ್ಥೆ ಮಾಡಿದರು. ಇವತ್ತು ಆನ್ಲೈನ್ ವ್ಯವಸ್ಥೆ ಮಾಡಿದರೂ ಸಹಿತ ಒಂದು ಫಿಸಿಕಲ್ ಟೆಸ್ಟ್ ಅನ್ನುವಂಥದ್ದು ಇರೋದರಿಂದ ಇವತ್ತು ನಾವು LLR ತೊಗೋತೀವಿ, ಅದಕ್ಕೆ 6 ತಿಂಗಳು ವ್ಯಾಲಿಡಿಟಿ ಇರ್ತದೆ. 1ನೇ ತಿಂಗಳು ಕಂಪ್ಲೀಟ್ಲಿ 30 ಡೇಸ್ ನೀವು ಅದನ್ನು ಲರ್ನಿಂಗನ್ನು ಕಲಿತಾಗಿ ಉಳಿದಂಥ 5 ತಿಂಗಳಲ್ಲಿ ನೀವು ಟೆಸ್ಟ್ ಕೊಡ್ಬೇಕು RTO ಆಫೀಸ್ಗೆ ಅಂತೇಳಿ ಹೋಗ್ಬೇಕು. ಏಜೆಂಟ್ ಇಲ್ಲದೆ ನೀವು RTO ಆಫೀಸ್ಗೆ ಏನಾದರೂ ಹೋದರೆ ಅಲ್ಲಿ ನಿಶ್ಚಿತವಾಗಿಯೂ ನಿಮ್ಮ ಡ್ರೈವಿಂಗ್ ಸರಿಯಾಗಿ ಬರೋದಿಲ್ಲ ಅಂಥೇಳಿ ಅವರನ್ನು ರಿಜೆಕ್ಟ್ ಮಾಡ್ತಾರೆ, ಅವರನ್ನು ಕ್ಯಾನ್ಸಲ್ ಮಾಡ್ತಾರೆ. ಮತ್ತು ಆ ಏನು ಸಾರ್ವಜನಿಕ ಇದೇ ಸೇಮ್ ಮತ್ತೆ LLR ತೊಗೋಬೇಕು, ಮತ್ತೊಂದು ಸರಿ ಫೀಸ್ ಕಟ್ಟಬೇಕು, ಮತ್ತು ಟ್ರಯಲ್ ಟೆಸ್ಟ್ ಕೊಡಬೇಕು. ಇದೆಲ್ಲ ನೋವು ಬೇಡ ಅಂತ ತಿಳ್ಕೊಂಡು ನೇರವಾಗಿ ಏಜೆಂಟಿಗೆ ಹೋಗ್ತಾನೆ. 1,000 ರೂಪಾಯಲ್ಲಿ ದ್ವಿಚಕ್ರ ವಾಹನದ ಪರ್ಮಿಷನ್ ಅಂದರೆ LMV ಲೈಟ್ ಮೋಟ್ರ್ ವೆಹಿಕಲ್ ಕಾರು, ಆಮೇಲೆ ಒಂದು ಟೂ ವೀಲರ್ ವಿತ್ ಗೇರು ಮೋಟ್ರ್ ಸೈಕಲ್ ಲೈಸೆನ್ಸ್ ಕೊಡೋಕ್ಕೆ 1,050 ರೂಪಾಯಿ ಸರ್ಕಾರಿ ರಸೀದಿ ಪ್ರಕಾರ ದುಡ್ಡು ಹಾಕಿದ್ರೆ ಅದಕ್ಕೆ 5,500 ರೂಪಾಯಿ ತೊಗೊಳ್ಳೋಂಥ ವ್ಯವಸ್ಥೆ RTO ಆಫೀಸಲ್ಲಿದೆ. ಇದು ಯಾಕೆ ಅನ್ನುವಂಥ ಪ್ರಶ್ನೆ ನಂದು. ಈ ಭ್ರಷ್ಟಾಚಾರ ನಿಲ್ಲಿಸೋಕ್ಕೆ ನನ್ನ ಕಡೆಯಿಂದ ಆಗುತ್ತೋ ಇನ್ನೊಬ್ಬರ ಕಡೆಯಿಂದ ಆಗುತ್ತೋ ಅದು ಆಗೋದೇ ಇಲ್ಲ ಅನ್ನುವಂಥ ಮಟ್ಟಿಗೆ ಬೇರೂರಿದೆ ಇದನ್ನು ಏನೋ ಒಂದು ವ್ಯವಸ್ಥೆಯಲ್ಲಿ ಅಂತ ಹೇಳಿದ್ದಾಗ ನಾನು ಹೇಳ್ತೀನಿ, ಭ್ರಷ್ಟಾಚಾರ ನಡೀತದೆ. ಎಲ್ಲಿ ನಡೀತದೆ ಅಂದರೆ ಅದನ್ನು ನಾವು ಹೋಗಲಾಡ್ಸೋಕ್ಕಾಗಲ್ಲ. ಎಂಥ ಭ್ರಷ್ಟಾಚಾರ ಅದು? ಈ ಗುತ್ತಿಗೆದಾರರ ಜೊತೆ ಮತ್ತು ಅಧಿಕಾರಿಗಳ ಜೊತೆ ನಡೀತಕ್ಕಂಥ ಭ್ರಷ್ಟಾಚಾರ ಅದು ಹಳಸಿರ್ತದೆ, ಇದು ಹಸಿದಿರ್ತದೆ. ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ಮಧ್ಯದಲ್ಲಿ ಒಂದು ವ್ಯಾಪಾರೀಕರಣದಲ್ಲಿ ಭ್ರಷ್ಟಾಚಾರ ಏನಾಗ್ತಾ ಇದೆ ಅದನ್ನು ನಮ್ಮಂಥವ್ರು ಸಾರ್ವಜನಿಕರ ಕಡೆಯಿಂದ ತಲೆಯೋಕ್ಕಾಗಲ್ಲ. ಅದು ಆಗಬೇಕಾಗಿದ್ದರೆ ಗಂಡು ಗಲಿ ಅಂತ ಒಬ್ಬ MLA ಇರಬೇಕು. ಆ MLAನೇ ಅದನ್ನು ಏನೋ ಅದು ಭ್ರಷ್ಟಾಚಾರ ಕಾಂಟ್ರಾಕ್ಟರ್ ಮತ್ತು ಗುತ್ತಿಗೆದಾರರ ಮಧ್ಯೆ ಮತ್ತು ಅಧಿಕಾರಿಗಳ ಮಧ್ಯೆ ಅದನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಿದಾಗ ಮಾತ್ರ ಆಗುತ್ತೆ. ಅದು ಶಾಸಕನಿಂದ ಮಾತ್ರ ಸಾಧ್ಯತೆ. ಅದಕ್ಕಾಗಿ ನಾನು ಹೇಳ್ತೀನಿ, ಒಂದು ವೇಳೆ ಸಾರ್ವಜನಿಕರಿಂದ ಏನು ಈ ದುಡ್ಡು ಕಿತ್ತುಕೊಳ್ಳುವಂಥ ವ್ಯವಸ್ಥೆ ಈ ವಿಜಯಪುರ ನಗರದಲ್ಲಿ ಆಗ್ತಾ ಇದೆ. ಇದು RTO ಇಲಾಖೆ ಒಂದೇ ಅಂತಲ್ಲ, ಸಾಕಷ್ಟು ಸಾರ್ವಜನಿಕರಿಗೆ ಸಂಪರ್ಕ ಬರುವಂಥ ಇಲಾಖೆಯಲ್ಲಿದ್ದಂಥ ಅಧಿಕಾರಿಗಳು ಸಂಪೂರ್ಣ ಸಾರ್ವಜನಿಕರಿಂದ ಕಿತ್ತು ತಿನ್ನುವಂಥ ಮಾಡ್ತಾ ಇದ್ದಾರೆ. ಇದನ್ನು ನಾನು ಸಹಿಸೋಕ್ಕಾಗಲ್ಲ. ನಾನು ಭಾರತೀಯ ಜನತಾ ಪಕ್ಷದ ರಾಜ್ಯದ ವಾಣಿಜ್ಯ ಪ್ರಕೋಷ್ಠದ ರಾಜ್ಯ ಸಂಚಾಲಕನಾಗಿ ನನ್ನ ವಿಜಯಪುರ ಜಿಲ್ಲೆ ಸ್ವಚ್ಛಂದವಾಗಿರ್ಬೇಕನ್ನುವಂಥ ಕನಸು ಕಂಡಂಥವು ನಾನು. ಹಾಗಾಗಿ RTO ಅಧಿಕಾರಿಗಳಿಗೆ ಈ ಮಾಧ್ಯಮ ಮುಖಾಂತರ ನಾನು ನೇರವಾಗಿ ಹೇಳಕ್ಕೆ ಬಯಸ್ತೇನೆ, ಇವತ್ತಿನಿಂದಾದರೂ ಆ RTO ಏಜೆಂಟ್ಗಳನ್ನು ಕಿತ್ತಿ ಕಂಪೌಂಡ್ ಹೊರಗಡೆ ಬೀಸಾಕಿ, ಇಲ್ಲಾಂದರೆ ಮುಂದಿನ ದಿನ ನಿಮ್ಮ RTO ಕಚೇರಿಯನ್ನು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಅತ್ಯಂತ ಉಗ್ರವಾಗಿ ನಿಮ್ಮನ್ನು ಏನು ನಾವು RTO ಕಚೇರಿಯನ್ನು ಮುತ್ತಿಗೆ ಹಾಕುವಂಥದ್ದು ಆಗ್ಬೋದು. ಅದಕ್ಕಾಗಿ ನಾನು ಇದೇ ಒಂದು ಮಾಧ್ಯಮದ ಮುಖಾಂತರ ಇಲ್ಲಿದ್ದಂಥ ಪೊಲೀಸ್ ಅಧಿಕಾರಿಗಳಿಗೂ ಸಹಿತ ನಾನು ವಿನಂತಿ ಮಾಡ್ಕೊಳ್ಳೋಕೆ ಬಯಸ್ತೇನೆ ಮತ್ತು ಎಚ್ಚರಿಕೆ ಮಾಡೋಕ್ಕೆ ಬಯಸ್ತೇನೆ. ದಯವಿಟ್ಟು ಈ RTO ಕಚೇರಿಯಲ್ಲಿ ಆಗೋಂಥ ಅನಾಹುತಗಳಿಗೆ ತಾವು ದಯವಿಟ್ಟು ತಡಿಬೋದು. ಯಾಕಂದರೆ ನಿಮ್ಮ ಸಿಬ್ಬಂದಿಯು ಟ್ರಾಫಿಕ್ ಸಿಬ್ಬಂದಿ ಮತ್ತು RTO ಇಲಾಖೆ ಒಂಥರ ಅಣ್ಣ ತಮ್ಮ ಇದ್ದಂಗೆ. ಟ್ರಾಫಿಕ್ ಇಲಾಖೆಯವರು ಏನು ಮಾಡ್ತಾರೆ, ಗಾಂಧಿ ಚೌಕ್ನಲ್ಲಿ ಒಬ್ಬ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೇ ಇದ್ದಂಥ ಸಾರ್ವಜನಿಕನನ್ನು ಹಿಡಿದು ಅವನಿಗೆ 2,000 ರೂಪಾಯಿ ದಂಡ ಹಾಕ್ತಾರೆ. ಯಾಕೆ ಹಾಕ್ತಾರೆ ದಂಡ? ಅವನು ಯಾಕೆ ಡ್ರೈವಿಂಗ್ ಲೈಸೆನ್ಸ್ ತೊಗೋತಾ ಇಲ್ಲ? RTO ವ್ಯವಸ್ಥೆಯಲ್ಲಿ ಈ ರೀತಿ ಇರೋದರಿಂದ 1,000 ಹೋಗಿ 5,000ವರೆಗೂ ಭ್ರಷ್ಟಾಚಾರ ನಡೆದಿರೋದ್ರಿಂದ ಆ ಬಡಪಾಯಿ ಸಾರ್ವಜನಿಕನಿಗೆ ಆ ಗಾಡಿ ಸರ್ವಿಸ್ ಮಾಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಕಂಡೀಷನಲ್ಲಿ ಅವನಿಗೆ ಡ್ರೈವಿಂಗ್ ಲೈಸೆನ್ಸ್ ಕೇಳಿದರೆ ಆ ಡ್ರೈವಿಂಗ್ ಲೈಸೆನ್ಸ್ಗೆ ದುಡ್ಡು ಅವನಲ್ಲಿ 5,000 ಕೊಟ್ಟು ತೊಗೊಳಕ್ಕಾಗುತ್ತಾ? ಇದೊಂದು ಸಾಮಾನ್ಯ ಜ್ಞಾನದ ಪ್ರಶ್ನೆ ಇದು. ಅವೆಲ್ಲ IPS ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ
ಗಮನ ಕೊಡಬೇಕು. ಮತ್ತು ಈ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಇರತಕ್ಕಂಥ ಜನರನ್ನು ಗುರುತಿಸಿ, ಅಂದರೆ ಹೇಗೆ ನಿಮ್ಮ ಗಾಂಧಿ ಚೌಕಲ್ಲಿ ನಿಮ್ಮ ಇಲಾಖೆಯ ಸಿಬ್ಬಂದಿಗಳೇನು ಹಿಡಿತಾರೆ, ನನ್ನ ಕೇಳಿದರೆ ಅವನ ಮನೆಯಿಂದ ಗಾಂಧಿ ಚೌಕವರೆಗೆ ಬರಬೇಕಾದ್ರೆ 5-6 ಕಿಲೋಮೀಟ್ರ್ ಅವ್ನ ಗಾಡಿಯನ್ನು ತನ್ನ ಟೂ ವೀಲರ್ನ ಹೊಡೆದು ತೊಗೊಂಡು ಬರ್ತಾನೆ. ಅದಕ್ಕಿಂತ ಟೆಸ್ಟ್ ಇನ್ಯಾವ ಟೆಸ್ಟ್ ನೀವು ಮಾಡೋರು ಆರ್ ಟಿ ಆಫೀಸ್ನಾಗೆ? ಅದಕ್ಕಾಗಿ ನಾನು ಹೇಳ್ತೇನೆ, ಅಂಥವೆಲ್ಲ ಏನು ಭ್ರಷ್ಟಾಚಾರಕ್ಕೆ ಹಾದಿ ಮಾಡಿಕೊಡೋ ವ್ಯವಸ್ಥೆ ಮಾಡಿ ಆರ್ ಟಿ ಒ ಆಫೀಸಲ್ಲಿ ಹೋಗಿ ಆರ್ ಟಿ ಒ ಆಫೀಸಲ್ಲಿ ಏಜೆಂಟನ್ನು ಹಿಡಿದು 1,000 ಆಗೋ ಕೆಲಸ 5,000 ಕೊಟ್ಟು ಡ್ರೈವಿಂಗ್ ಲೈಸೆನ್ಸ್ ಮಾಡಿಕೊಡುವಂಥ ವ್ಯವಸ್ಥೆ ದಯವಿಟ್ಟು ಆಗಬಾರ್ದು. ಈ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆಯಿಂದ ತಮ್ಮ ಟ್ರಾಫಿಕ್ ಸಿಬ್ಬಂದಿಯವರ ಕಡೆಯಿಂದ ಈ ಯಾರು ಲೈಸೆನ್ಸ್ ಇಲ್ಲ ಅಂಥೇಳಿ ಎಲ್ಲಿ ಗಾಡಿಗಳನ್ನು ಹಿಡಿತಾರಲ್ಲ ಅವ್ರಿಗೆ ಎಲ್ಲೆಲ್ಲರನ್ನ ಕುಂದ್ರಿಸಿ ಇಶ್ಯೂ ಮಾಡುವಂಥದ್ದು ಆಗಬೇಕು ದಯವಿಟ್ಟು. ಸೊ ಅದಕ್ಕಾಗಿ ಬಂಧುಗಳೇ, ಈ ಆರ್ ಟಿ ಒ ಆಫೀಸಲ್ಲಿ ಬರೀ ಡ್ರೈವಿಂಗ್ ಲೈಸೆನ್ಸ್ಗೆ ಮಾತ್ರ ಅಲ್ಲ, ಹೊಗೆ ಉರುಳುವಂಥ ವಾಹನಗಳು, ಕಾರ್ಬನ್ ಮೊನಾಕ್ಸೈಡ್, ಇಟ್ ಇಸ್ ವೆರಿ ವೆರಿ ಡೇಂಜರಸ್ ಟು ದಿ ಅಟ್ಮಾಸ್ಫಿಯರ್. ಮುಂದಿನ ದಿನದಲ್ಲಿ ಸಾರ್ವಜನಿಕರಿಗೆ ಏನಾದರೂ ಕ್ಯಾನ್ಸರು ಮತ್ತು ಲಂಗ್ಸ್ಗಳ ಎಫೆಕ್ಟ್ ಏನಾದರೂ ಬಂದರೆ ಅದು ಕಾರ್ಬನ್ ಮೊನಾಕ್ಸೈಡ್. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನೀವು ಒಂದು ರೂಮ್ದಲ್ಲಿ ಒಂದು ಕೋಣೆಯಲ್ಲಿ ಬಾಗಿಲು ಹಾಕ್ಕೊಂಡು ಒಂದು ಟೂ ವೀಲರನ್ನು ಐಡಲ್ ಕಂಡೀಷನಲ್ಲಿ ಸ್ಟಾರ್ಟ್ ಮಾಡಿ ಇಟ್ಕೊಂಡು ಸುಮ್ಮನೆ ಮಕ್ಕೊಂಬಿಡಿ. 3 ತಾಸು ಅನ್ನೋದ್ರಾಗೆ ಅವ ಕೈಲಾಸಕ್ಕೆ ಹೋಗಿರ್ತಾನೆ. 3 ತಾಸು ಅನ್ನೋದ್ರಾಗೆ. ಅಂದರೆ ಕಾರ್ಬನ್ ಮೊನಾಕ್ಸೈಡಲ್ಲಿರ್ತಕ್ಕಂಥ ವಿಷಕಾರಿ ಎಷ್ಟು ದುಷ್ಪರಿಣಾಮ ಶರೀರದ ಮೇಲೆ ಬೀಳ್ತದೆ ಅನ್ನೋಂಥದ್ದನ್ನು ಯೋಚನೆ ಮಾಡಿ. 15 ವರ್ಷಕ್ಕೆ ಮೇಲ್ಪಟ್ಟಿದ್ದಂಥ ವಾಹನಗಳನ್ನು ಮರು ಪಾಸಿಂಗ್ ಮಾಡಬೇಕು. ಪ್ರತಿ 6 ತಿಂಗಳಿಗೊಂದು ಸರಿ ಆ ಪೊಲ್ಯೂಷನ್ನ ಸರ್ಟಿಫಿಕೇಟನ್ನು ತೊಗೊಳ್ಳೋಂಥದ್ದಾಗಬೇಕು. ಇಲ್ಲಿ ಪರ್ಮಿಟ್ ಇಲ್ಲದಂಥ ಆಟೋಗಳು ಏನು ಓಡಾಡ್ತಾವೋ ಅದನ್ನ ಸಿಟಿಯಿಂದ ಹೊರಗಡೆ ಹಾಕಬೇಕು. ಆಮೇಲೆ ಓವರ್ಲೋಡ್ ಹೋಗೋಂಥ ವೆಹಿಕಲ್ಗಳನ್ನು ತಕ್ಷಣದಿಂದ ತರಿಬೇಕು. ಇಂಥ 100 ಕೆಲಸಗಳನ್ನು ಮಾಡಬೇಕಾಗಿದೆ. ಈ ವಿಜಯಪುರದಲ್ಲಿ VVIP ಏನು ಸಾಕಷ್ಟು ದೊಡ್ಡ ದೊಡ್ಡ ವಾಹನಗಳನ್ನು ಏನು ತೊಗೊಂಡು ತಿರುಗಾಡ್ತಾರೆ, ಆ ವಾಹನಗಳಿಗೆ ಸೈರನ್ಗಳು ಯಾಕೆ, ಆ ವಾಹನಗಳಿಗೆ ಏನು ಸೆಕ್ಯೂರಿಟಿ ಲೈಟ್ಸ್ಗಳು ಯಾಕೆ? ಇವು ಅಧಿಕೃತನ? ನಂಬರ್ ಪ್ಲೇಟ್ಗಳು ಕಾಣ್ತದೆ HSN ನಂಬರ್ ಪ್ಲೇಟು ಹಾಕೋದಿಲ್ಲ. ಎಕ್ಸ್ಟ್ರಾ ಹಾರ್ನ್ ಕೊಡಿಸ್ತಾರೆ, ಕರ್ಕಶ ಶಬ್ದಗಳು ಮಾಡ್ತಾರೆ. ಹಾಸ್ಪಿಟ್ಲ್ ಇರಲಿ, ಸ್ಕೂಲ್ ಇರಲಿ, ಕಾಲೇಜ್ಗಳಿರಲಿ, ಅಲ್ಲಿ ಮುಂದುಗಡೆ ಎಲ್ಲ ಜೋರಾಗಿ ಹಾರ್ನ್ ಹಾಕುವಂಥದ್ದು. ಹೈ ಬೀಮ್ ಲೈಟ್ ಹಾಕಿ ನಗರದಲ್ಲಿ ಓಡಾಡುವಂಥ ವ್ಯವಸ್ಥೆ ಇದೆ. ದಯವಿಟ್ಟು ಇಂಥದ್ರ ಜೊತೆ ಎಲ್ಲ ಗಮನ ಕೊಡಬೇಕು. ತಮ್ಮ ಈ ಸಿಬ್ಬಂದಿಗಳಿಗೆ ಸೂಚನೆಗಳು ಕೊಡಬೇಕು. ಆರ್ ಟಿ ಒ ಸುಧಾರಿಸಲಿಲ್ಲ ಅಥವಾ ಆರ್ ಟಿ ಒ ಸ್ವತಃ ಆರ್ ಟಿ ಒ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾನು ಇನ್ನೂ ತಮಗೆ ಅವಕಾಶ ಕೊಡ್ತಾ ಇದ್ದೀನಿ, ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ. ಆಗಲೇ ನಾನು ಲೆಟ್ರ್ ಮುಖಾಂತರ ತಮಗೆ ಸಂಪರ್ಕ ಮಾಡಿದ್ದೀನಿ. ಇನ್ನೂ ಹೆಚ್ಚಿನ ಸಮಯ ತಮಗೆ ಕೊಡ್ತೀನಿ. ದಯವಿಟ್ಟು ನಮ್ಮನ್ನು ಆರ್ ಟಿ ಒ ಕಚೇರಿಗೆ ಮುತ್ತಿಗೆ ಹಾಕುವಂಥ ವ್ಯವಸ್ಥೆಯನ್ನು ದಯವಿಟ್ಟು ತಾವು ಮಾಡಬಾರ್ದು ಅನ್ನೋಂಥ ಆರ್ ಟಿ ಒ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ.